ಕವಿತಾ ಕವಿತಾ ಅಮ್ಮ, ಮನೆ ಒಳಗೆ ಯಾರು ಇದ್ದಂಗಿಲ್ಲ. ಅಯ್ಯೋ, ಕವಿತಾ ಕೆಲ್ಸಕ್ಕೆ ಹೋಗೋಳಲ್ವಾ? ಕೆಲ್ಸದಿಂದ ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು. ಮನೇಲಿ ಅಮ್ಮನೂ ಕಾಣಿಸ್ತಿಲ್ಲ. ಹಂಗಿದ್ರೆ ಅಮ್ಮನೂ ಕೆಲ್ಸಕ್ಕೆ ಹೋಗಿರ್ಬೇಕೇನೋ ಅವಳ ಜೊತೆಗೆ. ಹೆಂಗೋ ಒಂಚೂರು ಎಣ್ಣೆ ಮಿಕ್ಕೈತೆ. ಇಲ್ಲೇ ಕೂಕೊಂಡು ಯಾಕೊಂದು ಪೆಗ್ ಹಾಕಬಾರ್ದು ನಾನು. ಈ ಕವಿತನೋ ಅಮ್ಮನೋ ಯಾರಾದ್ರೂ ಇದ್ದಿದ್ರೆ ಈ ಎಣ್ಣೆ ನಂಗೆ ಬಚ್ಚಲಿಗೆ ಚೆಲ್ಬಿಡೋಣ ಅನ್ಕೊಂಡೆ. ಹೆಂಗೋ ನನ್ನ ಪುಣ್ಯ ಇಬ್ರು ಹೋಗೋ ಕೆಲ್ಸಕ್ಕೆ ಇವತ್ತು. ಇಲ್ದಿದ್ರೆ ಈ ಎಣ್ಣೆ ನೀರ್ ಪಾಲಾಗಿರೋದು. ಹೆಂಗೋ ಇಲ್ಲೇ ಕುತ್ಕೊಂಡು ಕುಡ್ಕೊಂಬಿಡೋಣ. ಅವ್ರು ಬರೋದ್ರೊಳಗಡೆ ಕುಡಿದ್ಬಿಟ್ಟು ಬಾಟ್ಲು ತಗೊಂಡು ಗೆಸ್ಟ್ಬಿಟ್ಟು ಬಂದ್ಬಿಡ್ತೀನಿ. ಯಾರವರು ನಮ್ಮನೆ ಬಾಗ್ಲು ತೆಗ್ದವ್ರಲ್ಲ? ಈ ಕವಿತಾ ಏನಾದ್ರು ಬಂದಿಲ್ಲ? ಏ ಕವಿತಾ, ಕವಿತಾ ಬತ್ತೀನಿ ಇರು, ಮಾಡ್ತೀನಿ. ಮಾತಾಡಕ್ಕೆ ಏನ್ ಹೇಳೋದು ದೊಡ್ಡರಾಗ? ಅಯ್ಯಯ್ಯೋ, ಅಮ್ಮ 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 ಬಸೈತ. ಅಯ್ಯೋ, ಅಮ್ಮ ಕೆಲ್ಸಕ್ಕೆ ಹೋಗಿಲ್ಲ. ಹಂಗಿದ್ರೆ ನಾನು ಇಬ್ರು ಕೆಲ್ಸಕ್ಕೆ ಹೋಗೋರು ಅನ್ಕೊಳ್ಳಲ್ಲ. ಅಯ್ಯೋ, ಇವಾಗ ಏನಪ್ಪ ಮಾಡ್ಲಿ? ಈ ಎಣ್ಣೆ ಬಾಟ್ಲಿ ಇಕ್ಲಿ. ಅಯ್ಯೋ, ಬೇರೆ ದಾರಿ ಇಲ್ಲ. ಅಲ್ಲೇ ಇಟ್ಬಿಡೋಣ, ಆ ಚೇರ್ ಅಡಿಲಿ. ಈ ಕವಿತಾ, ಕವಿತಾ ಎತ್ತೋದ್ಲಿವಳು ಬಾಗ್ಲು ತೆಕ್ಕೊಂಡವಳೆ. ಯಾವನ ಕಳ್ಳಗಿಲ್ಲ ಒಳಗಡೆ ನುಗ್ಗದ್ರೆ ಏನ್ ಕತೆ? ನಾನು ಬಿಡ್ಕತೀನಿ. ಒಳಗ್ ಬಂದ್ರು ಬಾಕ್ಲಾಕ, ಆಚೆ ಹೋಗ್ಬೇಕಾದ್ರೆ ಬಾಕ್ಲ ಹಾಕೊಂಡು ಹೋಗು ಅಂತ. ಹಂಗೆ ಬಾಕ್ಲನ್ನ ಆರೋಡ್ಕೊಂಡು ಒಳಗ್ ಬಂದವಳು. ಅವಾಗ್ಲಿಂದ ಕೂಗ್ತಿದ್ದೀನಿ, ಎತ್ತೋದ್ಲಿವಳು. ಕವಿತಾ, ಏ ಕವಿತಾ, ಕೂಗದ್ ಕೇಳ್ಸಲ್ವೇನೆ? ಅಡಿಗೆ ಮನೆ ಏನಾರು ಇದ್ದೇನೆ? ಎತ್ತೋದ್ಲಿವಳು. ಅಡಿಗೆ ಮನೆಗೂ ಇಲ್ಲ. ಮತ್ತೀಗ ಬಾಗ್ಲು ತೆಕ್ಕ ಬಂದವ್ರು ಯಾರು? ನಾನೇನಾದ್ರೂ ಹಂಗೆ ಮರ್ಕಿತ್ ಬಾಗ್ಲು ತೆಕ್ಕೊಂಡು ಹೋದ್ನಾ? ಏನಪ್ಪ, ನನಗಂತೂ ನೆನಪೇ ಗೊತ್ತಿಲ್ಲ. ಹಾಗಳೆ ಅದೇನೋ ಹಸ್ರು ಕಾಣ್ತೈತಲ್ಲ. ಏನಿದು ಹಸ್ರು ಬಣ್ಣಗೈತಲ್ಲ ಈ ಬಾಟ್ಲು? ಯಾರು ತಂದಿಟ್ರು ಇದನ್ನ? ಏನ್ ಬಾಟ್ಲಿದು? ಯಾವತ್ತು ನಮ್ಮನೆಗೆ ಈ ಬಾಟ್ಲು ನೋಡಿಲ್ವಲ್ಲ ನಾನು. ಕವಿತೆ ಏನಾದ್ರು ತಂದು ಮಾಡಗದ್ಲಾ? ಈ ಕಿಲಾಡಿ ಯಾಕೆ ಈ ಸಂದಿನಾಗ ಔಸ್ ಮಾಡ್ಕೊಳೆ? ಒಂದು ಅರ್ಥ ಆಗ್ತಿಲ್ಲ ನಂಗೆ. ವಾಸನೆ ನೋಡಿದ್ರೆ ಗಮ್ಮಂತೈತೆ. ಕಿಲಾಡಿ ಜ್ಯೂಸ ಗೀಸ ಮಾಡಿಕೊಂಡಿರ್ತಾಳೆ. ನಮ್ಮನೆ ಹೆಂಗ ಫ್ರಿಡ್ಜ್ ಇಲ್ವಲ್ಲ, ಆವಾಗ ಕುಡ್ಕೊಬಿಡಣ ಅಂದ್ಬಿಟ್ಟು ಈ ಸಂದಿಗೆಲ್ಲ ಔಸ್ ಮಾಡಿರ್ಬೇಕು ಇವಳು. ಬರ್ಲಿ ಬರ್ಲಿ ಅವಳು ಬಂದು ಹುಡುಕ್ಲಿಲ್ಲ. ಸಿಕ್ಕದ್ರಲ್ವಾ? ಅವಳು ಬರಕ ಮುಂಚೆನೆ ನಾನೇ ಜ್ಯೂಸ್ನ ಎಲ್ಲ ಕುಡ್ಕೊಬಿಡಣ. ಅಗ್ಗಳೆ, ಇದ್ ಯಾವ ಹಣ್ಣಿನ ರಸ ಇರ್ಬೇಕಿದು? ಇಷ್ಟೊಂದು ರುಚಿಯಾಗೈತಲ್ಲ. ಅದಕ್ಕೆ ಇರ್ಬೇಕು. ಈ ಕಿಲಾಡಿ ತಗೊಂಡೋಗ ಅಲ್ಲಿ ಬಚ್ಚಿಕೊಳ್ಳೆ. ಅವಳು ಬರೋದ್ರೊಳಗಡೆ ಎಲ್ಲ ಖಾಲಿ ಮಾಡಿ ಮುಗಿಸ್ಬಿಡ್ಬೇಕು. ಸ್ವಲ್ಪ ಸಮಯದ ನಂತರ, ಇದೇನಿದು ಮನೆ ಡೋರ್ ಹಾಕಿ ಇಲ್ಲ? ಅಯ್ಯೋ ದೇವ್ರೆ! ಅತ್ತೆ 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 ಏನಿದು? ಉಸಿರಾಡ್ತಾ ಇದಾರೆ. ಅತ್ತೆ 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 ಎದೊಳೆ ಮೇಲೆ. ಅತ್ತೆ, ನಾನ್ ಕವಿತಾ. ಅತ್ತೆ ಎದೊಳೆ. ಅತ್ತೆ ಏನಾಯ್ತತೆ? ಅತ್ತೆ. ಅಯ್ಯೋ, ಕವಿತಾ ಹೆಂಗ್ ಕೂಗಾಡ್ತಾವಳೆ? ಏನಾಯ್ತು? ಅಯ್ಯೋ, ಅದೇನು ಹೋಗಿ ನೋಡೋಣ. ಈ ಕವಿತಾ ಏನಾಯ್ತು ಅಮ್ಮಂಗೆ? ಅಯ್ಯೋ, ನಂಗೇನ್ ಗೊತ್ತು? ನೋಡಿಲ್ಲ ಕೈಯಲ್ಲಿ ಏನೈತೆ ಅಂತ. ಯಾರು ತಂದ್ಕೊಟ್ಟಿದ್ದು ಅತ್ತೆಗಿದನ? ಅಯ್ಯೋ, ನಂಗೊತ್ತಿಲ್ಲ ಕಣೆ, ನಂಗೊತ್ತಿಲ್ಲ. ನಂಗೊತ್ತಿಲ್ಲ? ಹಂಗಿದ್ರೆ ಅತ್ತೆ ಹೋಗಿ ತಗೊಬಂದ್ರ? ಏ ಕವಿತಾ, ನಂಗೇನು ಗೊತ್ತಿಲ್ಲ ಕಣೆ, ಇದು ಎಲ್ಲಿಂದ ಬಂತು ಅಂತ. ಎಲ್ಲಿಂದ ಬಂತು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ರೆಕ್ಕೆ ಬಂದು ಹಾರ್ಕ ಬಂತ? ಏ ಕವಿತಾ, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಕೇಳಿದ್ರೆ ನಾನೇನು ಹೇಳು? ಇನ್ಯಾರನ್ ಕೇಳ್ಬೇಕು? ನಮ್ಮ ಮನೆಗೆ ಇರೋದೇ ನಾವು 3 ಜನ. ನಾನು ಕೆಲ್ಸಕ್ಕೆ ಹೋಗಿ ಇವಾಗ ಬರ್ತಾ ಇದೀನಿ. ಇನ್ನ ನನ್ನ ಬಿಟ್ರೆ ನೀನೊಬ್ನೇ ಇರೋದು. ನೀನೇ ಈ ಕೆಲಸ ಮಾಡಿದ್ದಿ. ಹಾಲೆ ಕುಡಿಯೋದ್ ಕಲ್ತಿದ್ಯಾ ನೀನು? ಇಲ್ಲ ಕಣೆ ಕವಿತಾ, ನಾನ್ ಕುಡಿತೀನ? ನಿಂಗೆ ಗೊತ್ತಿಲ್ವೇನೆ ನಾನು ಕುಡಿಯಲ್ಲ ಅಂತ? ಇಲ್ಲಪ್ಪ, ನಾನ್ ಕುಡಿಯಲ್ಲ. ನೀ ಕುಡಿತಿರ್ಲಿಲ್ಲ, ಆದ್ರೆ ಇವಾಗ ಕುಡಿತಿದ್ಯಾ ಅಂತ ನನ್ಗೆ ಯಾಕೋ ಅನುಮಾನ ನಿನ್ ಮೇಲೆ. ಏನ ಕವಿತಾ ಹಿಂಗಂತ್ಯಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ನಂಬಿಕೆ ಇತ್ತೀಚೆಗೆ ನಿನ್ ಮೇಲೆ ನಂಬಿಕೆನೇ ಹೊಟ್ಟೋಗೈತೆ ನನಗೆ. ನಂಬಿಕೆ ಹೊಟ್ಟೋಗೈತೆ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಮಾತಿನ ಅರ್ಥನ? ಇತ್ತೀಚೆಗೆ ನೀನು ಸರಿಯಾಗಿ ಕೆಲ್ಸಕ್ಕೆ ಬರ್ತಿಲ್ಲ. ಯಾವಾಗ ನೋಡಿದ್ರು ಫ್ರೆಂಡು ಅಂತ ಅಂತಿರ್ತ್ಯಾ. ಅದ್ ಯಾವಾಗಿದಾನೋ ಫ್ರೆಂಡು ನಿಂಗೆ? ಅಷ್ಟೊಂದು ಜವಾಬ್ದಾರಿಯಿಂದ ಮುಂಚೆಗೆ ಎಲ್ಲರೂ ಕೆಲ್ಸಕ್ಕೆ ಹೋಗೋಣ ಅಂತ ಅಂತಿದ್ದೆ. ಇವಾಗ ಏನಾಯ್ತು ನಿಂಗೆ? ಏನೇ ಕವಿತಾ, ಈಗ ನಾನು ಗಂಡಸು 100 ಕಡೆ ಹೋಗ್ತೀನಿ, 100 ಕೆಲಸ ಇರ್ತವೆ. ಎಲ್ಲ ನೀನ್ ಕೇಳೋ ಅವಶ್ಯಕತೆ ಇಲ್ಲ ನಂಗೆ. ಏನೋ ಗಂಡಸು? ಗಂಡಸಾಗ್ಬಿಟ್ರೆ ಇಷ್ಟ ಬಂದಂಗೆ ಗೆಲ್ಬೇಕಾರೆ ಹೋಗ್ಬೋದಾ? ನಿನಗೆ ಯಾಕೆ ಯಾವೆಲ್ಲ? ಇದು ನನ್ನ ಮನೆ. ನನ್ನ ಮನೆ, ನನ್ನ ಇಷ್ಟ. ನಾನಿಲ್ಲಿ ಯಾರ ಹಂಗಲ್ಲೂ ಬದುಕ್ತಿಲ್ಲ. ನನಗೆ ಬುದ್ಧಿ ಹೇಳಕ್ ಬತ್ತಲೆ. ಏನೇವಾಗ ಏನೇ ಮಾಡ್ಕೊತೀನಿ ನೀನು? ಮಾತಿಗೆ ಮುಂಚೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತ್ಯ. ಅಷ್ಟೇ ತಾನೇ? ಹೋಗೆಲ್ಲೆ, ನಿನಗೋಸ್ಕರ ಯಾರು ಕಾಯ್ಕೊ ಕೂತಿಲ್ಲ ಇಲ್ಲಿ. ನೀನ್ ಹೋದ್ಮೇಲೆ ನಾನು ಇನ್ನೂ ಮಹಾರಾಜನ್ ತರ ಇರ್ತೀನಿ ಇಲ್ಲಿ. ರಾಜನ್ ತರ ಇರ್ತೀಯ? ರಾಜನ್ ತರ ಹಿಂಗೆ ಕೆಲಸ ಕರಿ ಇಲ್ದೇನೆ ಪೋಲಿ ತರ ಅಲ್ಕೊಂಡಿರು. ಮನೆ ಮಠ ಎಲ್ಲ ಕಳ್ಕೊಂಡು ನಿಮ್ಮ ಅಮ್ಮನ ಕರ್ಕೊಂಡು ಬೀದಿ ನಿಂತ್ಕೊಳ್ಳುವಂತೆ. ಹೋಗೆಲೆ, ನೀನ್ ಹೇಳ್ದಂಗೆ ಆಗಲ್ಲ ಇಲ್ಲಿ. ಅಷ್ಟಕ್ಕೂ ಇವಾಗ ಆ ಬಾಟ್ಲಿನ ನಾನೇ ತಗೊಬಂದಿಟ್ಟಿದ್ದು. ಯಾರಿಗೆ ನಾನು ಎದುರ್ಕೋಬೇಕಾಗಿಲ್ಲ. ಹೌದು ಕಣೆ, ನಾನೇ ಕುಡಿದಿದ್ದು. ನಾನು ಕುಡಿತೀನಿ, ಹೇಳಿದ್ನಲ್ಲ, ನಾನು ಗಂಡಸು. ಕುಡಿತೀನಿ, ಸಿಗರೇಟ್ ಸೇರ್ತೀನಿ, ಎಲ್ಲಾನು ಮಾಡ್ತೀನಿ. ಏನೇ ಇವಾಗ? ಮುಂಚೆ ಎಲ್ಲ ತಂದ್ಬಿಡ್ತಾರೆ, ಅದ್ ಮಾಡ್ಬೇಡ, ಇದು ಮಾಡ್ಬೇಡ, ಇದು ಯಾಕೆ ಮಾಡ್ದೆ, ಅದ್ ಯಾಕೆ ಮಾಡ್ದೆ, ಎಲ್ಗೋಗಿದ್ದೆ, ಎತ್ತೋಗಿದ್ದೆ ಅಂತ ಎಲ್ಲ ಇವಳು ನಾನು ದಿನ ವರದಿ ಒಪ್ಪಿಸ್ಬೇಕು. ವರದಿನ ನೀನೇನ ಈ ರೀತಿ ಮಾತಾಡ್ತಿರೋದು? ನಾನೇ ಕಣೆ ಮಾತಾಡ್ತಿರೋದು. ಮಳ್ಳಿ ತರ ಕಣ್ಣೀರ್ ಬೇರೆ ಆಗ್ತಿದ್ಯಾ. ಇನ್ಮೆ ಯಾಕಿಂದ ಈ ಮನೇಲಿ ನಾನು ಏನ್ ಹೇಳ್ತೀನೋ ಅದೇ ನಡಿಬೇಕಷ್ಟೇ. ಇನ್ನ ನೀನು ಇಷ್ಟ ಇದ್ರೆ ಇಲ್ಲಿ ಇರ್ಬೋದು, ನನ್ನ ಮಾತು ಕೇಳ್ಕೊಂಡು ಇರಂಗಿದ್ರೆ ನೀನ್ ಇಲ್ಲಿ ಇರ್ಬೋದು. ಇಲ್ಲ ಅಂದ್ರೆ ಹೋಗ್ತಾ ಇರ್ಲಿಂದ. ಹೋಗ್ತಿದ್ದೆ. ಈ ತರ ಮಾತೆಲ್ಲ ಕೇಳ್ಕೊಂಡು ಯಾರಿರ್ತಾರೆ ನಿನ್ನ ಹತ್ರ? ಆದ್ರೆ ಲಕ್ಷ್ಮಿ ಅಕ್ಕಂಗೆ ಭಾಷೆ ಕೊಟ್ಟಿದ್ದೀನಿ, ಈ ಮನೆ ಬಿಟ್ಟು ಹೋಗಲ್ಲ ಅಂತ. ಹೋಗಲೇ, ಏನ್ ಸೀಮೆಗಿಲ್ದಿರೋ ಭಾಷೆ ನಿಂದು, ಯಾರು ಮಾಡಿದಿರೋ ಭಾಷೆ ಉಳ್ದು ನೋಡೋ. ಪದೇ ನಂಗೆ ಹೇಳಕ್ ಇಷ್ಟ ಇಲ್ಲ. ನಾನು ಇನ್ಮೇಲೆ ಕುಡಿಯೋದೆ.
ನೀನ್ ಕೆಲ್ಸಕ್ಕೆ ಹೋಗು, ನಾನು ಮನೇಲಿ ಕುಡಿತೀನಿ. ಪ್ರತಿ ತಿಂಗಳು ಸಂಬಳನ ತಂದು ನನ್ನ ಕೈ ಕೊಡ್ಬೇಕು, ನನ್ನ ಕೈಗೆ. ಇಲ್ಲ ಅಂದ್ರೆ ನಿನ್ನ ಹೇಳಲ್ಲ ನಾನು. ಅದೇನ್ ಬಂದಿದ್ಯೋ ನಿನಗೆ? ನಾನು ಹೋಗಿ ಹೇಳ್ತೀನಿ ಜಯಾಂಟಿಗೂ ಲಕ್ಷ್ಮಿ ಅಕ್ಕಂಗು. ಹೋಗೆ, ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀನಿ. ಹೋಗಿ ಹೇಳ್ಕೊ ಹೋಗು. ಹೋಗು ಹೋಗು. ಕವಿತಾ, 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 ಏನೈತೆ ಗಂಗಕ್ಕಂಗೆ? ಅಲ್ಲ ಯಾಕೆ ಮನೆ ಕಾಣವ್ರೆ? ಅದೇನೈತೆ ಅಸಹ್ಯ ಕೈಯಲ್ಲಿ? ನೋಡ್ ಸಾವಿತ್ರಕ್ಕ, ಈ ನನ್ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಕುಡಿಯೋದ್ ಬೇರೆ ಕಲ್ತ್ಕೊಂಡ್ಬಿಟ್ಟೈತೆ. ಬಾಟ್ಲು ತಗೊಬಂದು ಮನೇಲಿ ಇಕ್ಕವ್ರೆ. ನಮ್ಮ ಅತ್ತೆಗೆ ಏನ್ ಗೊತ್ತಿಲ್ಲ ಅಂತ ಕಾಣ್ತದೆ. ತಗೊಂಡು ಕುಡ್ದ್ಬಿಟ್ಟವ್ರೆ. ಕುಡ್ದ್ಬಿಟ್ಟು ನೋಡಿಲಿ ಮನೆ ಕಣಿರೋದು. ಎಷ್ಟು ಎದೊಳ್ಸಿದ್ರು ಎದೊಳ್ತಾ ಇಲ್ಲ. ಅವಾಲಿಂದ ಎದೊಳ್ಸ್ತಾ ಇದೀನಿ ನಾನು. ಅಯ್ಯೋ ರಾಮ್ವೇ, ಅಲ್ಲ ಕಣೆ ಕವಿತಾ, ವಯಸ್ಸಾಗಿತ್ ಬೇರೆ. ಒಂದ್ ಬಾಟ್ಲು ಗಿಟ್ಲು ಕುಡಿದ್ರೋ ಏನೋ ಗೊತ್ತಿಲ್ಲ ಅಕ್ಕ. ನೋಡಿದ್ರೆ ಕುಡ್ದಿರಂಗ್ ಕಾಣುತ್ತೆ ಒಂದ್ ಬಾಟ್ಲುನೆ. ಯಾಕಪ್ಪ ಕುಮಾರ, ಯಾಕೋ ಇಂಥ ಬುದ್ಧಿ ಕಲ್ತ್ಬಿಟ್ಟೆ ನೀನು? ನೀನ್ ಕುಡಿತಿರ್ಲಿಲ್ವಲ್ಲ, ಇದ್ಯಾವಾಗಿಂದ ಈ ತರ? ಹೋಗಕ್ಕೋ ನೀನೊಳೆ. ಯಾವ ಟೈಮಾಗ ಬರ್ಬೇಕು, ಯಾವ ಟೈಮಾಗ ಬರ್ಬಾರ್ದು ಒಂದು ಗೊತ್ತಾಗಲ್ಲ ನಿಂಗೆ. ಏ ಕುಮಾರ, ನೀನೇನೇನೋ ಹಿಂಗ್ ಮಾತಾಡ್ತಿರೋದು? ಅದಕ್ಕೆ ಎಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೆ ನಂಗೆ. ಯಾಕಪ್ಪ? ಅದೇ ಹೇಳ್ತಿದ್ದೀನಲ್ಲಕ್ಕ, ಯಾವ ಟೈಮಾಗ ಬರ್ಬೇಕು, ಯಾವ ಟೈಮಾಗ ಬರ್ಬಾರ್ದು ಒಂದು ಗೊತ್ತಾಗಲ್ವಾ ನಿಂಗೆ? ಅದು ಇನ್ನೊಬ್ರು ಮನೆ ಒಳಗೆ ಸೀದಾ ನುಗ್ಬಿಡ್ತಿರಲ್ಲ ನೀವೆಲ್ಲ. ಡೋರ್ ತಟ್ಬಿಟ್ಟು ಒಳಗೆ ಬರ್ಬೇಕಂತ ಗೊತ್ತಾಗಲ್ವಾ? ಇದೇ ಕೊನೆ ಕಣಕ್ಕ ನಿಂಗೆ. ಇನ್ನೊಂದ್ಸತಿ ನಮ್ಮ ಮನೆಗೆ ಬರ್ಬೇಕಂದ್ರೆ ನಮ್ಮ ಮನೆ ಒಳಿಕೆ ಡೋರ್ ತಟ್ಕೊಂಡೇ ಬರ್ಬೇಕು. ಮನೆ ಒಳಗೆ ಹಂಗೆ ನುಗ್ಬಿಡೋದಲ್ಲ. ಆಯ್ತೇಳಪ್ಪ, ನುಗ್ಗಲ್ಲ. ಮನೆ ಕಡೆಗೆ ಬರೋದೇ ಇಲ್ಲ. ಏನೋ ನಮ್ ಕವಿತಾ ಅವಳೆ ನಮ್ ಗಂಗಕ್ಕೈತಿ ಅಂತ ಗೊತ್ತಿದ್ದೆ. ಯಪ್ಪ ಯಪ್ಪ ಯಪ್ಪ, ನಿನ್ ಬಾಯಲ್ಲಿ ಇಂಥ ಮಾತು ಕೇಳಿದ್ಮೇಲೆ ನಾನ್ ಬಂದನ ಬತ್ತೀನ. ಆಯ್ತು ಹೇಳು, ಬರ್ದಿದ್ರಲ್ಲಿ ಯಾರ್ದು ಏನು ಕಳ್ಕೊಳ್ಳಲ್ಲ. ಯಾರೇನ್ ಕಳ್ಕತಾರ ಬಿಡ್ತಾರ. ನೀನಂತೂ ಏನಾರ ಕಳ್ಕತ್ತೀಯ ಬಿಡು. ಚಿಂದಂತ ಎಂಟಿ, ಇಂಥ ಎಂಟಿನ ಇಟ್ಕೊಂಡು ಕಣ್ಣೀರಾಕ್ಸ್ತಿದ್ಯಲ್ಲ. ಚಿಂದಂತ ಎಂಟಿನ ಇವಳು ಹೇಳಕೋ. ಚಿಂದಂತ ಎಂಟಿ ಆಗಿದ್ರೆ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡ್ತಿದ್ನಪ್ಪ. ಇವಳನ್ನ ಮದುವೆ ಮಾಡ್ಕೊಂಡೆ ನಾನು. ನನ್ನ ಜೀವನನೇ ನೆಗೆದು ಬಿದ್ದೋಯ್ತತ್ತ. ಅಯ್ಯ ಅದೇನಂತ ಮಾತಾಡ್ತೀಯ? ಪಾಪ ಕವಿತಾ ಏನ್ ಮಾಡೋಳು ನಿಂಗೆ? ಅವಳು ನಿನ್ ಜೀವನದಾಗ ಬಂದಿರೋದ್ಕೇನೆ ಹಂಗೋ ಹಿಂಗೋ ಇದ್ಯಾ. ಅವಳಿಲ್ಲ ಅಂದಿದ್ರೆ ಬೀದಿಗೆ ಬರ್ತಿದ್ದೆ ನೀನು. ಹೋಗಕ್ಕೋ, ತಲೆ ತಿನ್ಬೇಡ, ಹೋಗು. ಹೋಗ್ತೀನಪ್ಪ, ಹೋಗ್ತೀನಿ. ನಮ್ಮ ಮನೆ ತಕ್ಕೆ ಆ ಜಯಕ್ಕನು ಮತ್ತೆ ಲಕ್ಷ್ಮಿ ಬಂದಿದ್ರು. ಇಂಥವಾದ ಏನೋ ಮಾತಾಡ್ಬೇಕಂತೆ, ಹೋಗ್ಬೇಕಂತ ಅವ್ರ ಮನೆ ತಕ್ಕೆ. ಹೋಗಿ ಮಕ್ಕ ಕುಗಿಸ್ಕೊಂಬಾ, ಹೋಗು. ನಾನ್ ಮಕ್ಕ ಕುಗಿಸ್ಕೋಬೇಕಾ? ನಾನೇ ಕುಗಿಸ್ಕೊಬೇಕು? ನಾನು ಯಾರ ಮನೆ ತಕ್ಕ ಹೋಗಲ್ಲ. ಇನ್ಮೇಕಿಂದ ಕೆಲ್ಸಕ್ಕೆ ಹೋಗಲ್ಲ. ಕೆಲ್ಸಕ್ಕೆ ಹೋಗಲ್ಲ ಅಂತಂದ್ರೆ ಈ ಮನೆ ಕತೆ ಏನು? ಇಲ್ವಾ ನನ್ನ ಹೆಂಡತಿ ಕವಿತಾ ಕೆಲ್ಸಕ್ಕೆ ಹೋಗ್ತಾಳೆ, ಕಾಸು ತಗೊಬಂದು ನನ್ನ ಕೈಲಿ ಕೊಡ್ತಾಳೆ. ಲೇ ಕವಿತಾ, ಕೊಟ್ಕಿಟ್ಯ ಕಣೆ ಕಾಸನ್ನ. ಕಷ್ಟಪಟ್ಟು ನೀನ್ ಕೆಲಸ ಮಾಡ್ಕೊಂಡ್ ಬರೋದಂತೆ, ಅವನು ದುಡ್ಡೆಲ್ಲ ಇಸ್ಕೊಂಡು ಮಜಾ ಮಾಡೋದಂತೆ. ಕೊಟ್ಕಿಟ್ಯ ಕಣೆ. ಅಕ್ಕೋ, ನೀ ಸುಮ್ನೆ ಹೋಗ್ತೀಯ ಇಲ್ಲಿಂದ. ಗಂಡ ಹೆಂಡತಿ 1000 ಇರ್ತದೆ. ನಮ್ಮನೆ ವಿಷಯ ನಿಂಗೆ? ನಿಮ್ಮ ಮನೆದು ಏನಾಯ್ತೋ ಅದು ನೋಡ್ಕೊ ಹೋಗು. ಅಕ್ಕ, ನೀನೇನೋ ಮಾತಾಡ್ಬೇಡ, ನೀನು ಹೋಗಕ್ಕ. ನಾನು ಹಣೆ ಬರ ಇದ್ದಂಗೆ ಆಗ್ತದೆ. ಅಲ್ಲ ಕಣೆ ಕವಿತಾ, ಅಕ್ಕ, ನಾನು ಇವಾಗ ಏನೋ ಮಾತಾಡೋ ಪರಿಸ್ಥಿತಿ ಇಲ್ಲ. ನೀನು ಹೋಗಕ್ಕ. ಅಯ್ಯೋ ಹುಡುಗಿ. ಸರಿ ಆಯ್ತು ಬಿಡು, ಹುಷಾರು ನಿಮ್ಮತ್ತೆ. ಊರವರೆಲ್ಲ ನನಗೆ ಬುದ್ಧಿ ಹೇಳಂಗಾಗ್ಬಿಟ್ರು. ಎಲ್ಲ ಈ ಪೀಡೆಯಿಂದ. ಫ್ರೆಂಡ್ಸ್, ನೋಡಿದ್ರಲ್ಲ, ನಮ್ಮ ಈ ಸ್ಟೋರಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ದಯವಿಟ್ಟು ಹೊಸದಾಗಿ ನೋಡ್ತಿರೋರು ಹಳೆ ವೀಡಿಯೋಸ್ನ ನೋಡ್ಕೊಂಬಂದ್ರೆ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಯಾಕಂದರೆ ನಾವು ಹಾಕ್ತಿರೋ ಸ್ಟೋರಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಮತ್ತು ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಹಾಗೆ ಫ್ರೆಂಡ್ಸ್, ನಾವು ದಿನಕ್ಕೆ 3 ವೀಡಿಯೋನ ಹಾಕ್ತಾ ಇದ್ದೀವಿ. ನೀವು ಲಾಸ್ಟ್ ವೀಡಿಯೋದಲ್ಲಿ ಏನಾದರೂ ನೋಡಿಲ್ಲ ಅಂತ ಅಂದರೆ ನಾನು ಮತ್ತೆ ಟೈಮಿಂಗ್ಸ್ನ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ 7 ಗಂಟೆಗೆ ಒಂದು ವೀಡಿಯೋ, ಮಧ್ಯಾಹ್ನ 1 ಗಂಟೆಗೆ ಒಂದು ವೀಡಿಯೋ, ಮತ್ತು ಸಂಜೆ 6:00ವರೆಗೆ ಇನ್ನೊಂದು ವೀಡಿಯೋ. ದಿನಕ್ಕೆ 3 ವೀಡಿಯೋನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಮತ್ತು ನಮ್ಮದು ಇನ್ನೊಂದು ಚಾನಲ್ ಇದೆ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು. ನಮ್ಮದು ಇನ್ನೊಂದು ಚಾನಲ್ ಲೋಗೋ ಹೀಗಿರುತ್ತೆ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಆ ಚಾನಲಲ್ಲೂ ಕೂಡ ನಾನು ದಿನ ವಿಡಿಯೋ ಹಾಕ್ತಾ ಇದ್ದೀನಿ. ಅದರಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ವಿಡಿಯೋ ಪ್ರಸಾರ ಆಗುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಆ ಚಾನಲ್ನ ನೋಡ್ತಾ ಇಲ್ಲ. ಪ್ಲೀಸ್ ನೋಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್.